ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. Lions Club International Lions Club Gangavathi Lions Charitable Trust under the auspices of the chairman. Shri G. Hampana Hoskara Lions Eye Hospital Inauguration Ceremony. About the inauguration ceremony on the 12th of October 2025 at 11 a.m. at Campley Road, Gangavathi. A preliminary meeting was held at the Lions Club Hall on the 10th of October 2025. On this occasion, the Lions Club Eye Hospital Committee MJFLT. Ramakrishna Chairman, Lions Dr. Malanagowda H. Secretary, Lions Satish V. Boj Shetar, Treasurer, Lions Jambana Ali Secretary, Lions Charitable Trust MJF Lions Dr. G. Chandrappa President, Lions Dr. Jambunath Gowda Secretary, Lions Tikam Das Treasurer and Lions Club Gangavathi Lions Dr. Shivakumar Mali Patil President were present. ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಾ ಬಂದಿದ್ದೀರಿ. ಲಯನ್ಸ್ ಕ್ಲಬ್ 50 ವರ್ಷಗಳ 5-6 ದಶಕಗಳಲ್ಲಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ನಮ್ಮ ಲಯನ್ಸ್ ಶಾಲೆ ಇದೆ. ಪ್ರೈಮರಿ ನರ್ಸರಿ ಸ್ಕೂಲಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ. ಹಾಗೆ PU ಕಾಲೇಜ್ ಇದೆ ಮತ್ತು ವಿಕಲಚೇತನರ ಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಈ ಎಲ್ಲದಕ್ಕೂ ಈ ಮತ್ತೊಂದು ಗರಿ ಇವತ್ತು ಸೇರ್ಪಡೆ ಆಗ್ತಾ ಇದೆ. 12ನೇ ತಾರೀಕು ಪ್ರತಿಷ್ಠಿತ ಶ್ರೀ ಹಂಪಣ್ಣ ಹೊಸ್ಕೇರ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಸಮಾರಂಭ 12ನೇ ತಾರೀಕಿದೆ. ಅವತ್ತು ಈ ಆಸ್ಪತ್ರೆ ಉದ್ಘಾಟನೆ ಆಗಿ ಉದ್ಘಾಟನೆ ಆಗ್ತಾ ಇದೆ ಮತ್ತು ಈ ನಮ್ಮ ಭಾಗಕ್ಕೆ ಅತಿ ಅವಶ್ಯಕ ಆಗಿರುವಂಥ ಕಣ್ಣಿನ ಆಸ್ಪತ್ರೆ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ, ನಿರ್ಗತಿಕರಿಗೆ ಅಸಹಾಯಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಲಯನ್ಸ್ ಕ್ಲಬ್ ಹಿರಿಯರ ಪರಿಶ್ರಮದಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ಹಾಗೂ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಪರವಾಗಿ ಹಾಗೂ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಕಣ್ಣಿನ ಆಸ್ಪತ್ರೆ ಬಗ್ಗೆ ಮಾಹಿತಿಯನ್ನು ನಮ್ಮ ಕಣ್ಣಿನ ಆಸ್ಪತ್ರೆಯ ಚೇರ್ಮನ್ನರಾದ ನೀವು ಒಂದು ಸ್ವಲ್ಪ ಮಾಹಿತಿ ಕೊಡಿ. ಚೇರ್ಮನ್ ಆದ ಟಿ ರಾಮಕೃಷ್ಣ ಸರ್ ಅವರು ವಿವರಣೆ ನೀಡಲಾರೆ. ವೇದಿಕೆ ಮೇಲಿರುವ ಎಲ್ಲ ಲಯನ್ಸ್ ಪದಾಧಿಕಾರಿಗಳಿಗೂ ಮತ್ತು ಮೆಂಬರ್ಸ್ಗಳಿಗೂ ಮತ್ತು ನಮ್ಮ ವೇದಿಕೆ ಮುಂದಿರುವ ಎಲ್ಲ ಪತ್ರಕರ್ತರಿಗೂ ಮತ್ತು ವಿಡಿಯೋ ಮಾಧ್ಯಮದವರಿಗೂ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಒಂದು 20 ವರ್ಷದ ನಮ್ಮ ಒಂದು ಆಸೆ ಈಡೇರ್ತಾ ಇದೆ. 12ನೇ ತಾರೀಕಿಗೆ ನಮ್ಮ ಲಯನ್ಸ್ ಕ್ಲಬ್ನಿಂದ, ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ನಿಂದ ನಮ್ಮ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಬಂದು ಆ ಫಂಕ್ಷನನ್ನು ಸಕ್ಸಸ್ ಮಾಡಬೇಕು. ಅದು ಯಾವ ಥರ ಆಗಿದೆ ಅಂತ ನಾವು ಹೇಳಿದರೆ ಒಂದು ಸಿನಿಮಾ ಸ್ಟೋರಿನೇ ಆಗ್ತದೆ. ಅಷ್ಟು ಚೆನ್ನಾಗಿ ನಾವು ಮೊದಲಿಂದನೂ ಇದಾಗಿದೆ. ಏನಂದರೆ ನಾವು ಮೊದಲನೇದಾಗಿ ಭೂದಾನಿಗಳ ಹತ್ರ ಹೋಗಿದ್ವಿ. ಅವರು ನಾವು ಕೇಳಿದ ಕೂಡಲೇ ನಮಗೆ 10 ಗುಂಟೆಯಷ್ಟು ಒಂದು ಭೂಮಿಯನ್ನು ಫ್ರೀಯಾಗಿ ನಮಗೆ ದಾನ ಕೊಟ್ಟರು ಅವರು. ಅವ್ರ ಹೆಸರು ಜಿ ಹಂಪಣ್ಣ ಹೊಸ್ಕೇರ ಅಂತ. ಅವ್ರು ಕೊಟ್ಟ ನಂತರ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವೆಲ್ಲ ಲಯನ್ಸ್ ಮೆಂಬರ್ಸ್ಗಳೆಲ್ಲ ಸ್ವಲ್ಪ ಅಮೌಂಟ್ಗಳನ್ನು ನಾವು ಹಾಕ್ಕೊಂಡು ಆಮೇಲೆ ದಾನಿಗಳ ಹತ್ರ ನಾವು ಹೋಗಿದ್ವಿ. ನಿಜವಾಗಲೂ ಹೇಳಿದ್ರೆ ದಾನಿಗಳು ಎಷ್ಟು ನಮಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅಂದರೆ, ಹೋದಲ್ಲೆಲ್ಲ ನಮಗೆ ಅವರು ಒಳ್ಳೆ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಆದಷ್ಟು ಸಾಧ್ಯ ಆದಷ್ಟು ನಮಗೆ ಅಮೌಂಟ್ ಕೊಟ್ಟು ಇವತ್ತು ಬಿಲ್ಡಿಂಗ್ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಎಲ್ಲರೂ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ನಿಜವಲ್ಲ ಅವರೆಲ್ಲರಿಗೂ ನಾನು ಎಷ್ಟು ನಮಸ್ಕಾರ ಹೇಳಿದ್ರೂ ಕಡಿಮೆನೆ. ಅಷ್ಟೊಂದು ನಮೂನೆ ನಮಗೆ ಅವರು ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರ ಪ್ರೋತ್ಸಾಹದಿಂದ
ಮತ್ತು ನಮ್ಮ ಲಯನ್ಸ್ ಕ್ಲಬ್ ಎಲ್ಲ ಸಹೋದರರ ಪ್ರೋತ್ಸಾಹದಿಂದ ಇವತ್ತು ಐ ಹಾಸ್ಪಿಟ್ಲು ಅಷ್ಟು ಚೆನ್ನಾಗಿ ಬಂದಿದೆ. ನಾಳೆ ಬಡವರಿಗೆ ಎಲ್ಲರಿಗೂ ನಾವು ಉಚಿತವಾಗಿ ಆಪರೇಷನ್ ಮಾಡ್ತೀವಿ. ಇವತ್ತು ನೀವು ನೋಡಿರ್ತೀರ, ನಾವು ಹೊರಗಿಲ್ಲ ಆಪರೇಷನ್ ಮಾಡಿಸ್ಕೋಬೇಕಾದ್ರೆ 10,000ದಿಂದ 1,00,000ವರೆಗೆ ಖರ್ಚಾಗ್ತದೆ. ಅಂಥದ್ದು ನಾವು ನಾಳೆ ಬಡವರಿಗೆ ಎಲ್ಲರಿಗೆ ಉಚಿತವಾಗಿ ಆಪರೇಷನ್ಗಳನ್ನು ಮಾಡ್ತೀವಿ ನಾವು. ಅದಕ್ಕೆ ನೀವು ಎಲ್ಲರಿಗೂ ಬಡವರಿಗೆಲ್ಲರಿಗೂ ತಿಳಿಸಿ, ನಿಮ್ಮ ಮಾಧ್ಯಮದಿಂದ ಎಲ್ಲರಿಗೂ ಅವ್ರಿಗೆ ಹಾಸ್ಪಿಟ್ಲ್ ಆಗಿದೆ, ಎಲ್ಲರೂ ಬಂದು ಹಾಸ್ಪಿಟ್ಲ್ನಲ್ಲಿ ನಿಮ್ಮ ಕಣ್ಣುಗಳನ್ನು ತೋರಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ರಿ ಫ್ರೀಯಾಗಿ ಅಂಥೇಳಿ ನೀವು ಅವ್ರಿಗೆಲ್ಲರಿಗೂ ಹೇಳಿ ಆ ಹಾಸ್ಪಿಟ್ಲನ್ನು ಇಲ್ಲಿ ನಾವು ಮಾಡೋದಕ್ಕೆ ಅದೊಂದು ಸಾರ್ಥಕ ಆಗ್ತದೆ. ಇಷ್ಟೆಲ್ಲ ಆಗಲಿಕ್ಕೆ ನಮ್ಮ ಹಾಸ್ಪಿಟ್ಲ್ ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಭಾಳ ಕಾರ್ಯಕರ್ತರು ಚಂದ್ರಪ್ಪ ಅವರು, ಸೋಮರಾಜ್ ಅವರು, ಮಾಧವ್ ಶೆಟ್ಟರು, ನಾವೆಲ್ಲ, ಆಮೇಲೆ ಲಯನ್ಸ್ ಸಹೋದರರು ಎಲ್ಲರೂ ಕೂಡಿ ಇದನ್ನು ಇಷ್ಟು ಸಕ್ಸಸ್ ಆಗಿ ಮಾಡಲಿಕ್ಕೆ ಭಾಳ ಅನುಕೂಲ ಆಗಿದೆ. ಇವರೆಲ್ಲರೂ ಸಹಕಾರ ಅಂತೂ ಯಾರು ಮರೆಯಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಎಲ್ಲರೂ ಇದ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ತೀರ ಅಂತ ಹೇಳಿಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಮ್ಮ ಕನಸಾಗಿತ್ತು, ಬಹಳ ವರ್ಷಗಳಿಂದ ಇದು ನಮ್ಮ ಕನಸಾಗಿತ್ತು. ಆದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಪ್ರತಿ ಸಲ ನಾವು ಮೊದಲು ಇಲ್ಲೇ ನಮ್ಮ ಈಗೇನು ಲಯನ್ಸ್ ಕ್ಯಾಂಪಸ್ ಇದೆ ಇಲ್ಲೇ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಆದರೆ ಈ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲವೂ ಬಂದಿದ್ದರಿಂದ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಮಗೊಂದು ಜಾಗದ ಅವಶ್ಯಕತೆ ಇತ್ತು. ಆ ಜಾಗ ರಾಮಕೃಷ್ಣ ನಮಗೆ ಯಾರಿಗೂ ಗೊತ್ತಿರಲಾರ್ದೇನೆ ತಾನೇ ಒಬ್ಬನೇ ಹೋಗಿ ಹಂಪಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಂಪಣ್ಣವ್ರ ಕಡೆಯಿಂದ ಒಂದು 10 ಗುಂಟೆ ಜಮೀನನ್ನು ನಮಗೆ ಲಯನ್ಸ್ ಕ್ಲಬ್ಗೆ ದಾನವಾಗಿ ಕೊಡಿಸಿದ ನಂತರ ನಮ್ಮದು ಶುರುವಾಯಿತು. ಇದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗುವಂಥದ್ದಲ್ಲ. ಇದು ಸುಮಾರು 4ರಿಂದ 4.5 ಕೋಟಿ ಹಣ ಬೇಕಾಗಿತ್ತು. ಅದಕ್ಕೆ ಮೊದಲು ನಾವು ನಮ್ಮ ಲಯನ್ಸ್ ಮೆಂಬರ್ಸ್ ಹತ್ರನೇ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ. ಒಬ್ಬರು 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಅಂತೇಳಿ ಎಲ್ಲರೂ, ಕೆಲವರು 50,000, ಕೆಲವರು 25,000 ಎಲ್ಲರೂ ಕೊಟ್ಟರು. ನಂತರ ಅದು ಒಂದು ಲಂಸಮ್ ಆಗಿ ಆದಮೇಲೆ ಪಬ್ಲಿಕ್ ಹತ್ರ ನಾವು ಹೋದ್ವಿ. ಪಬ್ಲಿಕ್ ಹತ್ರ ಹೋದಾಗ ನಮಗೆ ಡಾಕ್ಟ್ರ್ ಅಂತ ಮರ್ಯಾದೆ ಕೊಡ್ತಾಯಿದ್ರು, ಅಥವಾ ನಾವು ಲಯನ್ಸ್ ಮೆಂಬರ್ ಅಂತ ಮರ್ಯಾದೆ ಕೊಡ್ತಾಯಿದ್ರು. ನನಗೆ ಆಶ್ಚರ್ಯ ಆಗ್ತಾಯಿದೆ, ಇಷ್ಟು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದರು. ಎಲ್ಲಿ ಹೋದರೂ ನಮಗೆ ಟೀ ಕಾಫಿ ಕೊಟ್ಟು ಇಲ್ಲ ಟಿಫಿನ್ ಕೊಟ್ಟು ತಮ್ಮ ಕೈಲಾದಷ್ಟು ಹಣ 1 ಲಕ್ಷ, 2 ಲಕ್ಷ, ಒಬ್ಬರು 10 ಲಕ್ಷ, ಒಬ್ಬರು 12 ಲಕ್ಷ ಸಹಿತ ಕೊಟ್ಟಿದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ನಾವು ಋಣಿಯಾಗಿದ್ದೀವಿ. ನಮಗೆ ಅವ್ರು ಕೊಟ್ಟ ಮರ್ಯಾದೆನೇ ಇಷ್ಟು ಅನ್ನಿಸ್ತದಲ್ಲ, ನಾವು ಏನು ಮಾಡಿವಪ್ಪ ಅಂಥದ್ದು, ಇಷ್ಟು ನಮಗೆ ಮರ್ಯಾದೆ ಕೊಡ್ತಾರಲ್ಲ ಅಂತ ಅನಿಸೋಷ್ಟರ ಮಟ್ಟಿಗೆ ನಮಗೆ ಮರ್ಯಾದೆ ಕೊಟ್ಟರು. ಅದಕ್ಕಾಗಿ ನಾವು ಅವರಿಗೂ ಋಣಿ ಮತ್ತು ನಮ್ಮ ಲಯನ್ಸ್ ಮೆಂಬರ್ಸ್ಗೂ ಋಣಿ. ನಾವೆಲ್ಲರಿಗೂ ಋಣಿಯಾಗಿ ಈ ಆಸ್ಪತ್ರೆಯನ್ನು ಓಪನ್ ಮಾಡ್ತಾ ಇದ್ದೀವಿ. ಆದರೆ ಈ ಓಪನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಮೇನ್ ಹ್ಯಾಂಡ್ ಮಾಧವ್ ಶೆಟ್ಟಿ ಬರ್ತಾ ಇಲ್ಲ. ಇದು ಭಾಳ ದುಃಖದ ಸಂಗತಿ. ಅವರಿಗೆ ಆರೋಗ್ಯ ಸರಿಯಾಗಿಲ್ಲ. ಅವರ ಆರೋಗ್ಯ ಜಲ್ದಿ ಸುಧಾರಿಸಿ ಆರೋಗ್ಯವಂತರಾಗಿ ಮತ್ತೆ ಗಂಗಾವತಿಗೆ ಬರಲಿ ಅಂತ ಆಶಿಸಿ ನನ್ನ 2 ಮಾತುಗಳು. ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಯಾವಾಗಲೂ ನೀವು ಟೆಂಪ್ರರಿ ಪ್ರಾಜೆಕ್ಟ್ಸ್ ಮಾಡೋಂಗಿಲ್ಲ. ಇಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ಸ್. ಮೊದಲು ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಸ್ಕೂಲ್ ನೋಡ್ರಿ, ಇದೆ ನೀವು ದುಡ್ಡು ಇದ್ದರೂ ಇಲ್ಲಿದ್ರು ಎಷ್ಟು ಡಿಫಿಕಲ್ಟಿ ಇದ್ದರೂ ನಾವು ನಡ್ಸ್ಕೊಳ್ತಾ ಇದ್ದೀವಿ. ಪಬ್ಲಿಕ್ ಕೊಡ್ತಾಯಿದ್ರು, ಆದರೂ ನಾವು ನಮ್ಮ ಕೈಯಿಂದ ಹಾಕ್ಕೊಂಡು ಎಲ್ಲ ಮೆಂಬರ್ಸ್ ನಮ್ಮ ಕೆಳಗೆ ಹಾಕ್ಕೊಂಡೋದು ಈಗಲೂ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಈಗ ಸ್ಕೂಲ್ ಇರಲಿಲ್ಲ ಇಲ್ಲಿ. ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಲಯನ್ಸ್ ಸ್ಕೂಲ್ ಇರಲಿಲ್ಲ. ಆವಾಗ ಲಯನ್ಸ್ ಮಾಡೆಲ್ ಸ್ಕೂಲ್ ಸ್ಟಾರ್ಟ್ ಮಾಡಿಕೊಂಡು ಫ್ರಮ್ KGದಿಂದ PUCವರೆಗೆ ಒಂದು ಸಲ ಸ್ಕೂಲ್ನಲ್ಲಿ ಲಯನ್ಸ್ ಸ್ಕೂಲಲ್ಲಿ ಎಂಟರ್ ಆದರೆ PUC ಮುಗಿಸ್ಕೊಂಡು ಹೊರಗೆ ಬರ್ಬೋದು. ಆ ಪರಿಸ್ಥಿತಿಗೆ ಬಂದಿತ್ತು ಈಗ. ದಟ್ ಇದು ಒಂದು ದಿವಸಲ್ಲಿ ಆಗಿಲ್ಲ, 40 ವರ್ಷ ಸ್ಯಾಕ್ರಿಫೈಸಸ್, ಹಾರ್ಡ್ ವರ್ಕ್ ಆಫ್ ಆಲ್ ದ ಲೈನ್ ಮೆಂಬರ್ಸ್ ಆ್ಯಂಡ್ ದ ಜನರಲ್ ಪಬ್ಲಿಕ್. ನಮಗೆ ಒಂದು ಕಡಿಮೆ ಏನಿತ್ತಂದರೆ ಲಯನ್ಸ್ ಹೈ ಹಾಸ್ಪಿಟಲ್. ಈ ಡ್ರೀಮ್ ನಮ್ಮ ಮೊದಲಿಂದ ಭಾಳ ಇತ್ತು. ಅಲ್ಲಿ ನಾವು ಭಾಳ ಟ್ರೈ ಮಾಡಿದ್ವಿ. ಯಾವಾಗ ಕೊಪ್ಪಲು ನಾವು ಕಂಪ್ಲೀಟ್ ಮಾಡಿದ್ವಿ, ಆವಾಗ ನಮಗೆ ಆಗಲಿಲ್ಲ, ಕೊಪ್ಪಲಲ್ಲಿ ಬಂತು. ಆಮೇಲೆ ಇಷ್ಟು ವರ್ಷ ಆದಮೇಲೆ ಈಗ ನಮ್ಮ ಲಯನ್ಸ್ ಕ್ಲಬ್, ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಏನು ನಮಗೆ ಬರ್ತಾ ಇಲ್ಲ. ನಮ್ಮ ಎಫರ್ಟಿಂದ, ನಮ್ಮ ರಿಸೋರ್ಸಸ್ಸಿಂದ, ನಮ್ಮ ಡೋನರ್ಸಿಂದ ನಾವು ಈ ಲಯನ್ಸ್ ಕ್ಲಬ್ ಕಟ್ಕೊಳ್ತೀವಿ. ಈಗ
ಚಂದ್ರಪ್ಪ ಅವ್ರು ಆಲ್ರೆಡಿ ಹೇಳಿದ್ರು, ಈಗ ನಮ್ಮ ವಯಸ್ಸಲ್ಲಿ ಈಗ ಏನ್ರಿ 77 ನಾವು 76 77 ವಯಸ್ಸಿನಲ್ಲೂ ರಾಮಕೃಷ್ಣ ನಮ್ಮನ್ನು ಬಿಡ್ತಾ ಇಲ್ಲ. ಬರ್ರಿ ಹೋಗೋಣ, ನಮಗೆ ದುಡ್ಡು ಬೇಕು, ಬಿಲ್ಡಿಂಗ್ ಕಟ್ಬೇಕಂತ ಹೇಳ್ರಿ. ಅವ್ರ ಮಾತು ನಾವು ಬೇಡ ಅನ್ನೋಕ್ಕಾಗಲ್ಲ. ರಿಮೈನಿಂಗ್ ಆಫೀಸ್ ಬೇರೆಸ್ ಇದ್ದಾರೆ, ಅವ್ರು ಕೂಡ ಹೋಗ್ಬೇಕು, ಇವ್ರು ಕೂಡ ಹೋಗ್ಬೇಕು. ಹಂಗೆ ಮಾಡಿ ನಾವು 2-3 ಸಲ ಬ್ಯಾಂಗ್ಳೂರ್ಗೂ ಹೋಗಿದ್ದೇವೆ. ಅಂದರೆ ಗಂಗಾವತಿಯಿಂದ ಹೋಗಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದವ್ರು ಭಾಳ ಚೆನ್ನಾಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಒಳ್ಳೆ ಬಿಸ್ನೆಸ್ ಇದೆ. ನಮ್ಮನ್ನು ನೋಡಿದ ತಕ್ಷಣ ಎಷ್ಟು ರೆಸ್ಪೆಕ್ಟ್ ಮಾಡಿ 5 lakhs 10 lakhs rupees ಬಟ್ ಭಾಳ ಲಿಬ್ರಲಿ ಡೊನೇಟ್ ಮಾಡಿದ್ದಾರೆ ಅವರು. ಇದೆಲ್ಲ ಸಾಧ್ಯಕ್ಕಾದಂದರೆ ಇಲ್ಲಿ ಜನರಲ್ ಡೊನೇಷನ್ ಬೈ ದ ಜನರಲ್ ಪಬ್ಲಿಕ್. ಇಂಥದ್ದು ಎಟ್ ಲಾಸ್ಟ್ ಇದು ಓಪನಿಂಗ್ ಆಗ್ತಾ ಇದೆ. ನೀವೆಲ್ಲರೂ ಅವತ್ತಿನ ದಿವಸ ನೀವೆಲ್ಲರೂ ಬರಬೇಕಲ್ಲಿ. ಅವಾಗ ನಮ್ಗೆ ಸಂತೋಷವಾಗುತ್ತೆ. ನೋಡಿ, ಒಳ್ಳೆ ಪಬ್ಲಿಸಿಟಿನೂ ಆಗಬೇಕು, ಬಡವರಿಗೂ ಭಾಳ ಫ್ರೀ ಆಗಬೇಕು. ಈಗ ಅದು ಟೋಟಲ್ ಫ್ರೀ ಅಂದರೆ ಅದು ನಾವು ಕರೆಕ್ಟ್ ಅಲ್ಲ ನಾವು ಹೇಳೋದು. BPL ಕಾರ್ಡ್ ಅವ್ರಿಗೆ ಎಲ್ಲರಿಗೂ ಫ್ರೀ. ದೋಸ್ ಯು ಕ್ಯಾನ್ ಎಫರ್ಟ್ 4,000 to 5,000. ಇನ್ನೂ ಚೆನ್ನಾಗಿ ಒಳ್ಳೆಯದು 10,000 ಮಾಡ್ತೀವಿ. ಒಂದೊಂದು ದಿವಸ ಕಂಪ್ಲೀಟ್ ಫ್ರೀ ಮಾಡ್ತೀವಿ. ಹಾಗೆ ಲೈನ್ಸ್ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಅಂದು ಕರೆವೆ 100% ಆಗುತ್ತೆ. ನೀವು ಲೈನ್ಸ್ ಆಸ್ಪತ್ರೆ ಅಂದರೆ ಬರೀ ಆಪ್ರೇಷನ್ಸ್ ಅನ್ಕೋಬೇಡ್ರಿ, ಜನರಲ್ ಎಕ್ಸಾಮಿನೇಷನ್ ಅದು ಕಣ್ಣಿಗೆ ಏನು ಪ್ರಾಬ್ಲಮ್ ಇದ್ರೂ ಅಲ್ಲಿ ಎಕ್ಸಾಮ್ ಮಾಡ್ಕೊಬೋದು, ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಅಂದ್ರೆ ಕನ್ನಡಿ ರಿಫ್ರಾಕ್ಷನ್ ಆಗುತ್ತಲ್ಲ, ಒಂದು ವಯಸ್ಸು ಬಂದ ತಕ್ಷಣ ನಿಮಗೆ ಗ್ಲಾಸಸ್ ಬೇಕಾಗ್ತವೆ, ಡೈರೆಕ್ಟ್ಲಿ ಹೋಗೋದು ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್. ಅಲ್ಲಿ ಬಗಲಾಗೆ ಸ್ಪೆಕ್ಟಿಕಲ್ ಅಂಗಡಿ ಇರುತ್ತೆ, ಅಲ್ಲಿ ತಗೋಬೋದು. ಹಂಗಾಗಿ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಸರ್ಜರಿ, ಎಂಟೈರ್ ಐ ಪ್ರಾಬ್ಲಮ್ಸ್ ಏನಿದ್ರು ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಹಂಗಾಗಿ ದೇರ್ ಇಸ್ ಎ ಡಾಕ್ಟರ್ ಆಲ್ವೇಸ್ ಆನ್ 24 hours ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಲೈನ್ಸ್ ಯಾವಾಗಲೂ ಅಲ್ಲಿ ಇರ್ತಾರೆ. ಹಂಗಾಗಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಆಫ್ ಲೈನ್ಸ್ ರೋಡ್ ಗಂಗಾವತಿ. ಹಂಗಾಗಿ ನೀವೆಲ್ಲರೂ ಇಷ್ಟು ಕೋಆಪರೇಟ್ ಮಾಡಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರಿ, ನಂಗೆ ಭಾಳ ಸಂತೋಷವಾಗ್ತಾ ಇದೆ. ಮುಂದೂ ನಿಮ್ಮ ಕೋಆಪರೇಷನ್ ನಮ್ಗೆ ಬೇಕಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಐ ಹಾಸ್ಪಿಟಲ್ ಯಾಕೆ ಓಪನ್ ಮಾಡಿದ್ವಿ ಅನ್ನತಕ್ಕಂಥ ಒಂದು ವಿಚಾರ ನಿಮಗೆ ಹೇಳ್ತೀನಿ. 2018-19 ನಮ್ಮ ಲಯನ್ಸ್ ಕಡೆಯಿಂದ ನಾವೇನು ಐ ಕ್ಯಾಂಪ್ಗಳನ್ನ ಮಾಡ್ತಾ ಬರ್ತಾ ಇದೀವಿ. ಪ್ರತಿ ಸರಿ ನಾವು ಐ ಕ್ಯಾಂಪ್ ಮಾಡ್ಬೇಕಂತಂದಾಗ ನಮಗೆ 2-3 ದಿನದಲ್ಲಿ ನಾವು ಮಾಡಕ್ ಸಾಧ್ಯ ಇರ್ತಕ್ಕಂಥದ್ದು 300ರಿಂದ 350 ಜನಕ್ಕೆ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತಾ ಇತ್ತು. ಸೊ ಸ್ಕ್ರೀನಿಂಗ್ ಅಂತಂದೇಳಿ ಒಂದು ಕ್ಯಾಂಪ್ ಕರೆದ ತಕ್ಷಣ ಏನಾಗ್ತಾ ಇತ್ತು, ಸುಮಾರು 1,500ರಿಂದ 2,000 ಜನ ಬರ್ತಾ ಇದ್ರು. ಸೊ 2018-19 ಹಿಡಿದು 2022-23 ನಾವು ಕ್ಯಾಂಪ್ ಮಾಡಿರೋವರೆಗೂ 450ಕ್ಕೂ ಹೆಚ್ಚು ಜನಕ್ಕೆ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದಂತ ಸಿಚುವೇಶನ್ ಕ್ರಿಯೇಟ್ ಆಯ್ತು. ಸೊ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾಗ ಏನಾಯ್ತು, ನಮ್ಮ ಸೀನಿಯರ್ಸ್ ಎಲ್ಲರೂ ಡಿಸೈಡ್ ಮಾಡಿ ಯಾವಾಗೋ 2 ವರ್ಷಕ್ಕೊಂದ್ಸರಿ ನಾವು ಐ ಕ್ಯಾಂಪ್ ಮಾಡ್ತಕ್ಕಂಥದ್ರಲ್ಲಿ ಅಷ್ಟು ನಾವು ಸಕ್ಸಸ್ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಬರೀ ಕೇವಲ ಕೆಲವಷ್ಟು ಜನಕ್ಕೆ ಮಾತ್ರ ಆ ಫೆಸಿಲಿಟಿ ಸಿಗ್ತಾ ಇತ್ತು. ಪರ್ಮನೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂತಂದ್ರೆ ರೆಗ್ಯುಲರ್ ಆಗಿ ಅವಶ್ಯಕತೆ ಇರೋರಿಗೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ. ಒಂದು ಪರಿಸ್ಥಿತಿ ಹೇಳ್ತೀನಿ ನಮ್ಗೆ, 2022-23 ನಾವು ಏನ್ ಕ್ಯಾಂಪ್ ಮಾಡಿದ್ವಿ, 480 ಜನಕ್ಕೆ ಆಪರೇಷನ್ಸ್ ಆಯ್ತು, ಕ್ಯಾಟ್ರಾಕ್ಟ್ ಆಪರೇಷನ್ಸ್. ಬೆಂಗಳೂರಿಂದ ಬಂದಂತ ತಂಡದವ್ರು ಏನ್ ಹೇಳಿದ್ರು, ಅದರಲ್ಲಿ ಸುಮಾರು 10ರಿಂದ 15 ಜನಕ್ಕೆ ಇನ್ನು ಒಂದು 2 ತಿಂಗಳಲ್ಲಿ ಆಪರೇಷನ್ ಆಗಿದ್ದಿಲ್ಲ ಅಂದ್ರೆ ಅವ್ರು ಪೂರ್ತಿ ಕಣ್ಣೇ ಕಳ್ಕೊಳ್ಳೋ ಪರಿಸ್ಥಿತಿ ಇತ್ತು. ಅಷ್ಟು ಸೌಲಭ್ಯ ವಂಚಿತರಿದ್ದಾರೆ. ಅವರು ಸೀರಿಯಸ್ ಆಗಿ ತಗೊಂತೋ ಇಲ್ವೋ ಅಥವಾ ಕಾಸ್ಟ್ ಜಾಸ್ತಿ ಇದೆ ಅಂತಾನೋ ಯಾವ್ದಾದ್ರು ಮಾನದಂಡ ಇರ್ಬೋದು. ಸೊ ಅಂತ ಜನಗಳಿಗೆ ಅನುಕೂಲ ಆಗ್ಲಿ, ಪರ್ಮನೆಂಟ್ ಆಗಿ ಪ್ರತಿನಿತ್ಯ ಉಚಿತ ಕಣ್ಣಿನ ಆಪರೇಷನ್ಸ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದಂತ ಕಾರ್ಯನ ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಸದುಪಯೋಗ ಒಬ್ರು ಇಬ್ರು ಅಂತಲ್ಲ, 16,000 ಜನಗಳಿಗೆ ಆಗುತ್ತೆ. ಇದು ಪರ್ಮನೆಂಟ್ ಪ್ರಾಜೆಕ್ಟ್, 16 ವರ್ಷಗಳು ನಡೆಯುತ್ತೆ. ಉಚಿತ ಅಂದ ತಕ್ಷಣ ಅದು ಖಚಿತ ಅನ್ಕೊಳೋದು ತಪ್ಪಾಗುತ್ತೆ. ಟ್ರೀಟ್ಮೆಂಟ್ ಇಸ್ ಫ್ರೀ. ಇದು ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿ ಬಂತಕ್ಕಂಥ ಪ್ರತಿಯೊಬ್ಬ ಪೇಷಂಟಿಗೂ ಸ್ಕ್ರೀನಿಂಗ್ ಏನಾಗುತ್ತೆ ಅದು ಫ್ರೀಯಾಗಿ ಆಗುತ್ತೆ. ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದಿದ್ರು, ಆರ್ಥಿಕವಾಗಿ ದುರ್ಬಲರಾಗಿದ್ರು ಅಂತಂದ್ರಾಗ ಆಪರೇಷನ್ ಕೂಡ ಫ್ರೀ ಇರುತ್ತೆ. ಮಿನಿಮಮ್ 20ರಿಂದ 25 ರೂಪಾಯಿದು ಒಂದು ಚೀಟಿ ಮಾಡಿಸ್ಕೋಬೇಕು, ತೋರಿಸ್ಕೋಬೇಕು. ಅದಾದ್ಮೇಲೆ ಅವಶ್ಯಕತೆ ಇತ್ತು, ದೇ ವಿಲ್ ಬಿ ಆಪರೇಟೆಡ್ ಫಾರ್ ಫ್ರೀ. ಸ್ಪೆಕ್ಟಾಕಲ್ಸ್ ಕಡಿಮೆ ಅಮೌಂಟ್ ಅಲ್ಲಿ, ಸಬ್ಸಿಡೈಸ್ಡ್ ರೇಟ್ ಅಲ್ಲಿ. ನಮಗೆ ಲಾಭ ಅಂತಕ್ಕಂಥದ್ದು ಲಯನ್ಸ್ ಕ್ಲಬ್ಗೆ ಒಂದು NGO ಆಗಿರ್ತಕ್ಕಂಥ ಲಾಭದ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾತ್ರ ನಾವಲ್ಲಿ ಇದು ನೋಡ್ತೀವಿ. ಮೆಡಿಸಿನ್ಸು ಅಲ್ಲೇ ಅವೈಲೇಬಲ್ ಇರುತ್ತೆ, ಸ್ಪೆಕ್ಟಾಕಲ್ಸು ಅವೈಲೇಬಲ್ ಅಲ್ಲೇ ಇರುತ್ತೆ. ಸೊ ಅಲ್ಲಿ ಬಂದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರ ಒಂದು ಟ್ರೀಟ್ಮೆಂಟ್ ತಗೊಂಡೇ ಹೊರಗಡೆ ಹೋಗಂತ ಒಂದು ಸೌಲಭ್ಯನ ಮಾಡಿರ್ತಕ್ಕಂಥದ್ದು. ಸೊ 12ನೇ ತಾರೀಕೇನು ನಮ್ಮ ಐ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ, ಹಾಗೆ ಕೆಲವೇ ದಿನಗಳಲ್ಲಿ ಅದು ಆರಂಭ ಆಗುತ್ತೆ. ಸೊ ಇದರ ಹೆಚ್ಚಿನ ಉಪಯೋಗವನ್ನು ನಮ್ಮ ಭಾಗದ ಜನಗಳು ತಗೋಬೇಕು.
ಇಲ್ಲೇ ಹೋದ್ರೆ ನಿಮಗೆ JSW ಅಲ್ಲಿ ಫ್ರೀ ಆಪರೇಷನ್ಸ್ ಮಾಡ್ತಾರೆ, ಬಟ್ ನಮ್ ಭಾಗದ ಜನಗಳು ಅಲ್ಲಿ ಹೋಗ್ತಾ ಇಲ್ಲ. ಕೊಪ್ಪಳದಲ್ಲಿ ನಮ್ಮ ಐ ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಹೋಗ್ತಾ ಇದಾರೆ, ಅಲ್ಲಿ ಕೂಡ ಸಾಕಾಗ್ತಾ ಇಲ್ಲ ಜನಗಳಿಗೆ. ಸೊ ಪ್ರತಿಯೊಬ್ಬ ಅವಶ್ಯಕತೆ ಇರ್ತಕ್ಕಂಥವ್ರು ಆರ್ಥಿಕ ದುರ್ಬಲರಿಗೆ ನಮ್ಮ ಐ ಹಾಸ್ಪಿಟಲ್ ಕಣ್ಣಿನ ದೃಷ್ಟಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದೆ. ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಇನ್ನೊಂದ್ಸಲ ಕೇಳ್ಕೊತೀನಿ. ಆತ್ಮೀಯರೇ, ಇದೇ ದಿನಾಂಕ 12/10/2025 ರವಿವಾರದಂದು ನಮ್ಮ ಗಂಗಾವತಿ ಲಯನ್ಸ್ ಕ್ಲಬ್ ಹಾಗೂ ಗಂಗಾವತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಸಮಿತಿ ವತಿಯಿಂದ ಗಂಗಾವತಿ ನಗರದಲ್ಲಿರುವ ಕಂಪ್ಲಿ ರಸ್ತೆಯಲ್ಲಿ ಈ ಒಂದು ಲಯನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಗವಿಮಠ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಮಾನ್ಯ ಎಚ್.ಜಿ. ರಾಮುಲು ಮಾಜಿ ಸಂಸದರು ಕೊಪ್ಪಳ ಅವರು ಆಗಮಿಸ್ತಾರೆ. ಹಾಗೂ ಗೌರವ ಉಪಸ್ಥಿತಿಯನ್ನು ಲಯನ್ಸ್ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆ ಭೂದಾನಿಗಳಾದಂಥ ಶ್ರೀ ಜಿ ಹಂಪಣ್ಣ ಹೊಸ್ಕೇರ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಸಚಿವರಾದಂಥ ಶ್ರೀ ಎಸ್ ಶಿವರಾಜ್ ತಂಗಡಗಿ ಸರ್ ಅವರು ಹಾಗೂ ಸಂಸದರಾದಂಥ ರಾಜಶೇಖರ್ ಹಿಟ್ನಾಳ್ ಸರ್ ಅವರು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ಲಿಂಗರಾಜ್ ಸರ್ ಅವರು ಮತ್ತು ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಜಿ ಜನಾರ್ದನಿ ರೆಡ್ಡಿ ಸಾಹೇಬ್ರ ಜೊತೆಗೆ ಮುಖ್ಯವಾಗಿ ಮಾಜಿ ಸಚಿವರಾದಂಥ ಎಂ ಮಲ್ಲಿಕಾರ್ಜುನ್ ನಾಗಪ್ಪ ಸರ್ ಅವರು, ಇಕ್ಬಾಲ್ ಅನ್ಸಾರಿ ಸಾಹೇಬರು, ಎಸ್ ಶಿವರಾಮಗೌಡರು, ಹೊರಣ್ಣ ಮುನವಳ್ಳಿ ಸರ್ ಅವರು, ಎಚ್.ಎಸ್. ಮುರಳೀಧರ್ ಹಾಗೂ HR. ಶ್ರೀನಾಥ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಒಂದು ಉಪಸ್ಥಿತಿ ಹಾಗೂ ಪ್ರಚಾರ ಕೂಡ ಬಹಳ ಮುಖ್ಯ. ಆದ ಕಾರಣ ತಮ್ಮೆಲ್ಲರನ್ನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೈಗೊಳ್ಳಬೇಕಂತ ನಾನು ಲಯನ್ಸ್ ಕ್ಲಬ್ ಪರವಾಗಿ ಹೇಳುತ್ತಾ ಉದ್ಘಾಟನೆಯನ್ನು ಅಲ್ಲಿ ಕಂಪ್ಲಿ ರಸ್ತೆಯಲ್ಲಿ ಇರ್ತಕ್ಕಂಥ ಕಣ್ಣಿನ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗುವುದು. ನಂತರದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಈ ಮಳೆ ಬಂದ ಕಾರಣ IMA ಹಾಲ್ನಲ್ಲಿ ಕೈಗೊಳ್ಳಲಾಗುವುದು. ದಯವಿಟ್ಟು ಎಲ್ಲರೂ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡಬೇಕಾಗಿ, ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಧನ್ಯವಾದಗಳು ತಮಗೆಲ್ಲರಿಗೂ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.